ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ನೀವೆಲ್ಲದ ಮನೆ ಚೆನ್ನಾಗಿದ್ರ ಅಂತ ಅಂದ್ಕೊಂಡು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಮಾತಾಡೋದು ಬೇಡ ಅಂದ್ಕೊಂಡೆ, ಯಾಕಂದರೆ ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಮನೆ ಮೇಲ್ಗಡೆ ಭರತನಾಟ್ಯ ಕ್ಲಾಸ್ ನಡೀತಾ ಇದೆ ಆ್ಯಕ್ಚುಲಿ. ಸೊ ಅದು ಸೌಂಡ್ ಜಾಸ್ತಿ ಇದೆ ಆ್ಯಂಡ್ ಸ್ವಲ್ಪ ಕಮ್ಮಿ ಆಯಿತು. ಅದಕ್ಕೋಸ್ಕರ ಮಾತಾಡ್ಬಿಡೋಣ ಅಂತ ಬಂದೆ. ತುಂಬ ದಿನ ಆಗಿತ್ತು, ನನಗೂ ಕೂಡ ಏನೋ ಒಂಥರ ಏನೋ ಕಳ್ಕೊಂಡೋ ಥರ ಫೀಲ್ ಆಗ್ತಾ ಇತ್ತು. ಆ್ಯಂಡ್ ನಿಮ್ಮ ಜೊತೆ ಮಾತಾಡಿದೆ, ಡೈಲಿ ಬ್ಲಾಗ್ ಹಾಕಿದೆ. ಸೊ ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಹೇಳಿ ತುಂಬ ಧೈರ್ಯ ತಗೊಂಡು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಸ್ವಲ್ಪ ಸ್ಟಿಚಿಂಗ್ ಕಮ್ಮಿ ಆಗಿದೆ, ಆಮೇಲೆ ನನ್ನ ಪ್ರೆಸರ್ ಕೂಡ ಕಮ್ಮಿ ಆಗಿದೆ. ಆ್ಯಂಡ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ, ನಾನು ಹುಟ್ಟಿದಾಗಿಂದ ಧರ್ಮಸ್ಥಳ ನೋಡಿರಲಿಲ್ಲ ಆ್ಯಂಡ್ ಅದು ಇವಾಗ ಈಡೇರ್ತಾ ಇದೆ. ನೆಕ್ಸ್ಟ್ ವ್ಲಾಗು ಅದೇ ಆಗುತ್ತೆ ಆ್ಯಂಡ್ ಇದೇ ವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮನ್ವಿತದು ಈ 4th ಒಂದು ತಿಂಗಳು ಕಂಪ್ಲೀಟ್ ಆಗುತ್ತೆ. ಚೋಲ ಆಗಿಬಿಟ್ಟು ತಿಂಗಳು ಒಳಗಡೆ ನಾವು ಇನ್ನೊಂದು ಸಾರಿ ಕೂಲ್ ತೆಗೆಸ್ಬೇಕು. ಅದು ನಾವು ಬೇಡ್ಕೊಂಡಿದ್ವಲ್ಲ ಫಸ್ಟಿಗೆ ನಾವು ಧರ್ಮಸ್ಥಳ ತೆಗೆಸ್ತೀವಿ ಅಂತ. ಸೊ ಅಲ್ಲಿಗೆ ಹೋಗಿ ತೆಗೆಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ, ಏನೋ ಒಂದು ಕಾರಣಗಳಿಂದ ಆಗಲಿಲ್ಲ, ಕೆಲವು ಕಾರಣಗಳಿಂದ ಆಗಲಿಲ್ಲ. ಸೊ ಅದಕ್ಕೆ ಒಂದನೇ ಕೂದಲಕ್ಕೆ ಎರಡನೇ ಕೂದಲು ಕೊಟ್ಬಿಡೋಣ, ಕೂದಲೇ ಅಲ್ವಾ ಅಂತ ಹೇಳ್ಬಿಟ್ಟು ದೇವರಿಗೆ ಹರಕೆನ ಕಟ್ಟಿಟ್ಕೊಂಡಿದ್ದೆ, ತಪ್ಕಾಣಿಕೆನ ಕಟ್ಟಿಟ್ಕೊಂಡಿದ್ದೆ, ದಪ್ಪಾಯಿತು ಅಂತ. ಸೊ ಅದನ್ನು ಒಪ್ಪಿಸ್ಬಿಟ್ಟು ಹಾಗೆ ಮನ್ವಿತದ್ದು ಎರಡನೇ ಕೂದಲನ್ನ ಅಲ್ಲಿ ತೆಗೆಸ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಹೋಪ್ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಆ್ಯಂಡ್ ತುಂಬ ಡಿಲೇ ಮಾಡಲ್ಲ. ಇನ್ನೇನು ಹೋಗ್ತಾ ಇದ್ದೀವಿ ಅಂತ ಅಂದಾಗ ಕಂಪ್ಲೀಟಾಗಿ ಒಂದೇ ಬ್ಲಾಗಲ್ಲಿ ತೋರಿಸ್ಬಿಡ್ತೀನಿ. ಹೋಗಿದ್ದು ಏನೇನಾಯಿತು, ಎಲ್ಲೆಲ್ಲೆಲ್ಲ ಓಡಾಡಿದ್ವಿ ಅಂತ ಎಲ್ಲ ಫುಲ್ ಒಂದೇ ಬ್ಲಾಗಲ್ಲಿ ತೋರ್ಸೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ನನಗೂ ತುಂಬ ಚೇಂಜಸ್ ಬೇಕಾಗಿದೆ ಲೈಫಲ್ಲಿ ಆ್ಯಂಡ್ ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಆ್ಯಂಡ್ ಮದುವೆಗಳಾಯಿತು ಊರ ಕಡೆ, ಆಮೇಲೆ ಸೊ ಹೀಗೆ ಸ್ವಲ್ಪ ಚೇಂಜಸ್ ಆಯಿತು ಲೈಫಲ್ಲಿ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದಿವಾಗ ಸೆಟ್ಲ್ ಆಗಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಸೊ ಅದು ಏನಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬಟ್ ನಾನು ಕೂಡ ನನ್ನ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಆ ಕೆಲಸ ನಾನು ಮಾಡ್ತೀನಿ ಅಂತ. ಬಟ್ ನೋಡೋಣ, ಒಂದು ಕಿಡ್ ಮದರ್ ಆಗಿ ಅದನ್ನು ಕೂಡ ಮಾಡ್ತೀನಿ ಅಂತ ನನ್ನ ಲೈಫಲ್ಲಿ ಅಂದ್ಕೊಂಡಿರಲ್ಲ. ನಾವು ಈಚೆ ಹೋಗಿ ಕೆಲಸ ಮಾಡೋಣ ಅಂದರೆ ಮಕ್ಕಳಿರೋದ್ರಿಂದ ಈಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಮನೇಲಿ ಮಗು ನೋಡ್ಕೊಬೇಕು. ಸೊ ಅದಕ್ಕೋಸ್ಕರ ತುಂಬಾ ಅಂದರೆ ತಾಯಿ ಆದಮೇಲೆ ಎಲ್ಲ ಒಂದು ತ್ಯಾಗ ಮಾಡಬೇಕಾಗುತ್ತೆ ಕೆಲವೊಂದನ್ನು. ಸೊ ನಾನು ಕೂಡ ಈಚೆ ಹೋಗಿ ಕೆಲಸ ಮಾಡೋದನ್ನು ಬಿಟ್ಟು ಮನೆಯಲ್ಲೇ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಮಾಡಾಯಿತು, ತುಂಬ ದಿನ ಆಯಿತು. ಅದ್ರಲ್ಲಿ ಕ್ಲಿಕ್ ಕೂಡ ಆಗಿದ್ದೀನಿ, ತುಂಬ ಜನ ಕೊಡ್ತಾ ಇದ್ದಾರೆ. ಸೊ ಅದು ರಾಘವೇಂದ್ರ ಸ್ವಾಮಿ ಬಿಟ್ಟಿದ್ದು, ಅವರಿಂದ ಇದೆಲ್ಲ ಆಗಿದ್ದು ಅಂತ ಹೇಳ್ಬೋದು. ಸೊ ಆ್ಯಂಡ್ ಇವತ್ತು ಬುಧವಾರ, ನಾಳೆ ಬಂದು ಗುರುವಾರ ನಾನು ರಾಯರ ಮಠಕ್ಕೆ ಹೋಗಲೇಬೇಕು. ಟೆಕ್ನಿಕಾಸ್ಟ್ ಹೋಗಿ ದರ್ಶನ ತೊಗೊಳ್ಳೇಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಏನೋ ಒಂಥರ ಅನ್ನಿಸ್ತಾ ಇದೆ. ಲಾಸ್ಟು ಒಂದು 2 ಮಂತ್ಸಿಂದ ನಾನು ದೇವಸ್ಥಾನಗಳಿಗೆ ಹೋಗಿಲ್ಲ. ಸೊ ಊರಲ್ಲೇ ಇರಲಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಅದರಲ್ಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಆಗಿರ್ಬೋದು, ಬಾಬಾ ದೇವಸ್ಥಾನಕ್ಕಂತೂ ಹೋಗಿದ್ದೆ 3 ಮಂತ್ಸ್ ಆಯ್ತು ಆ್ಯಕ್ಚುಲಿ. ಸೊ ಅಲ್ಲಿ ಸೇವೆ ಮಾಡೋದು ಬಿಟ್ಟೆ ಸುಮಾರು ದಿನ ಆಗೋಯಿತು. ಯಾಕೆ ಏನು ಅಂತ ನನಗೆ ನಿಜ ಗೊತ್ತಿಲ್ಲ. ಸ್ವಲ್ಪ ನನ್ನ ಲೈಫಲ್ಲೇ ನಾನು ಬ್ಯುಸಿ ಆಗ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಹೋಗಿಲ್ಲ ಅಷ್ಟೇ. ಆ್ಯಂಡ್ ಹೋಗಬೇಕು, ನೆಕ್ಸ್ಟ್ ನೋಡೋಣ ಆದರೆ ಹೋಗೋಣ ಅಂತ. ಅವರೇ ದಾರಿ ತೋರಿಸಿರೋ ದಾರಿ ಇದು. ಸೊ ಅದರಲ್ಲಿ ನಾವೇ ಹೋಗಿಲ್ಲ ಅಂತಂದರೆ ಹೆಂಗೆ? ಸೊ ಅಲ್ವಾ, ಯಾವ್ದಾರು ದೇವರು ಇದೆ ಅಂತ ಹೇಳಿ ನಮ್ಗೆ ತೋರಿಸಲ್ಲ. ಸೊ ಯಾವ್ದಾರೋ ಒಂದು ದಾರಿ ಕೊಟ್ಟಿರ್ತಾನೆ. ಸೊ ಅದ್ರಲ್ಲಿ ನಾವು ನಿಧಾನವಾಗಿ ನಿಯತ್ತಿಂದ ಸಾಗಬೇಕಾಗತ್ತೆ, ಮೇಯ್ನಾಗಿ ನಿಯತ್ತಿಂದ ಸಾಗಬೇಕಾಗತ್ತೆ. ಆ್ಯಂಡ್ ಸಿಟಿಲಿರೋರಿಗೆ ಏನು ಅನ್ಕೊತಾರೆ ಅಂತ ಅಂದರೆ, ಬೆಂಗಳೂರಿಗೆ ಹೋಗಿದ್ದೆ ಮಜಾ ಮಾಡೋಕ್ಕೆ, ನಾನು ಬೆಂಗಳೂರಲ್ಲಿಲ್ಲ ಅಂಥವ್ರೆ ಅಂತ ಅಂದ್ಕೊಬಿಡ್ತಾರೆ. ಅವ್ರ ಜೀವನನ ಅವ್ರ ಸ್ಥಾನದಲ್ಲಿ ಜೀವಿಸಿದ್ರೆ ಮಾತ್ರ ಗೊತ್ತು ಅವ್ರ ಜೀವನದಲ್ಲಿ ಏನೇ ನಡೀತಿದೆ ಅಂತ. ಆ್ಯಂಡ್ ನಾವೆಲ್ಲದನ್ನೂ ಕಂಟ್ರೋಲ್ ಮಾಡ್ತಾ, ಎಲ್ಲದನ್ನೂ ನಮ್ಮದು ಆಸೆಗಳನ್ನೆಲ್ಲ ಅದಿಮಿಟ್ಕೊಳ್ತಾ. ಸೊ ಆ್ಯಂಡ್ ಹೀಗೆ ಮೊನ್ನೆ ರೀಸೆಂಟಾಗಿ ಒಂದು ಮದುವೆ ಹೋದಾಗ ಬೆಂಗಳೂರದು ಲೈಫ್ ಬಗ್ಗೆ ಒಬ್ಬರು ಮಾತಾಡ್ತಾಯಿದ್ರು. ಸೊ ಅವ್ರು ಮಾತಾಡಿದ ನನಗೆ ಅನಿಸ್ತೆ, ಇಷ್ಟೇನಾ ಅವ್ರು ಅರ್ಥ ಮಾಡ್ಕೊಂಡಿರೋದು? ಅಂದರೆ ಗೊತ್ತಿಲ್ಲ ಅವರಿಗೆ ಏನಂತ, ಬೆಂಗಳೂರು ಜೀವನ ಏನಂತ ಗೊತ್ತಿಲ್ಲ. ಸೊ ಅದಕ್ಕೆ ಆ ಥರ ಮಾತಾಡ್ತಿದ್ದಾರೆ. ಗೊತ್ತಿದ್ರೆ ಯಾರೂ ಆ ಥರ ಮಾತಾಡಲ್ಲ. ಸೊ ಹೋಗಿರೋದು ಶೋಕಿ ಮಾಡೋಕ್ಕೆ ಆ್ಯಂಡ್ ಸ್ವಲ್ಪ ಸೋಷಿಯಲ್ ಆಗಿರೋ ಹುಡುಗಿರನ್ನ ಆ ಥರ ಇತ್ತು, ಏನೇನೋ ಕಾಜಿ ಪಿಜಿ ಮಾತಾಡ್ತಾಯಿದ್ರು. ಸೊ ಅದು ಸ್ವಲ್ಪ ಮೈಂಡಿಗೆ ಹೋಯಿತು. ಹಸ್ಬೆಂಡು ಅದೆಲ್ಲ ಬಿಟ್ಟಾಕ್ಬಿಡು, ನಿಂಗೆ ಗೊತ್ತು ತಾನೇ ನೀನೇನಂತ, ಆ್ಯಂಡ್ ನೀವೇನಂತಲ್ಲ ನಾವೇನಂತ, ಆ್ಯಂಡ್ ನಮ್ಮ ಬಗ್ಗೆ ಅಂತ ಹೇಳಿದ್ರೆ ಅಂತ ಅಲ್ಲ. ಸೊ ನಾವು ಇದೀವಿ ಬೆಂಗಳೂರಲ್ಲಿ, ಸೊ ಅದ್ರ ಬಗ್ಗೆ ಹೇಳಿರ್ಬೋದು. ಓಕೆ, ಅದರ ಅಲ್ಲಿ ಇದ್ದು ಅನುಭವಿಸಿದ್ರಿಗೆ ಮಾತ್ರ ಗೊತ್ತು ಏನು ನಡೀತಾ ಇದೆ ಬೆಂಗಳೂರು ಜೀವನ ಅಂತ. ಅದಕ್ಕೆ ಒಬ್ಬರೇ ಕೆಲಸ ಮಾಡಿ ಒಬ್ಬರೇ ಸಂಸಾರನ ನಿಭಾಯಿಸೋಕ್ಕಾಗಲ್ಲ. ಇನ್ನೊಬ್ರಿಗೆ ಏನಾದರೂ ಕೆಲಸ ಇರಲೇಬೇಕು, ಅದರಿಂದ ಏನಾದರೂ ಸಂಪಾದನೆ ಆಗಲೇಬೇಕು. ಅದು ನೇರವಾದ ದಾರಿಯಿಂದ ಆ್ಯಂಡ್ ನಿಯತ್ತಾಗಿರೋ ದಾರಿಯಿಂದ. ದುಡಿಮೆಯೇ ಜೀವನ, ದುಡಿದ್ರೆ ಮಾತ್ರ ದುಡ್ಡು ಬರೋದು. ಸುಮ್ಮನೆ ದುಡ್ಡು ಮಾಡೋ ಅವಶ್ಯಕತೆ ನಮಗೂ ಇಲ್ಲ, ನಾವು ಮಾಡೋದಿಲ್ಲ. ನಂದು ಹಸ್ಬೆಂಡ್ ಅದೇ ಮೇನ್ ಇಂಟೆನ್ಷನ್ನು.
ದುಡ್ಡು ಮಾಡಬೇಕು, ಬಟ್ ಹಿಂಗೆಂಗೋ ಹೋಗಿ ಮಾಡೋದಲ್ಲ. ಸೊ ನಿಯತ್ತಾಗಿ ದೇವರು ನಿಧಾನವಾಗಿ ಕೊಡ್ತಾನೆ ನಮಗೆ. ತುಂಬ ಅರ್ಜೆಂಟ್ ಮಾಡೋದು ಬೇಡ, ನಿಧಾನವಾಗಿ ದುಡ್ಕೊಂಡು ನಿಧಾನವಾಗಿ ದುಡ್ಡು ಮಾಡಿಕೊಂಡು ನಿಧಾನವಾಗಿ ನಾಲ್ಕು ಜನ ಜೊತೆ ನಾಲ್ಕು ಜನ ಥರ ಇರೋಣ. ಸೊ ಅರ್ಜೆಂಟ್ ಬೇಡ ಅಂತ ಹಸ್ಬೆಂಡ್ ಹೇಳಿದ್ದು ಅದನ್ನೇ, ನನ್ನ ಒಪಿನಿಯನು ಕೂಡ ಅದನ್ನೇ. ಸೊ ಅದಕ್ಕೆ ಏನಾದರೂ ಒಂದು ಮಾಡಲೇಬೇಕು ಕೆಲಸ ಅಂತ ಹೇಳ್ಬಿಟ್ಟು ಇವಾಗ ಸ್ಟಿಚಿಂಗ್ ಜೊತೆಗೆ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಅದು ನನ್ನ ತಂಗಿ ಚಂದ್ರಿಕಾನಿಂದ ಆಗಿರೋದು. ಆ್ಯಂಡ್ ಅವಳು ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾಳೆ. ಯಾಕೆ ಹೇಳಬೇಕು ಅಂದರೆ ಅವಳ ಬಗ್ಗೆ ಯಾರು ಏನಕ್ಕೋತಾರ ಗೊತ್ತಿಲ್ಲ. ಐ ಡೋಂಟ್ ಕೇರ್, ಅದೆಲ್ಲ ನನಗೆ ಸಂಬಂಧ ಇಲ್ಲ. ಅದು ನನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಏನು ಫೀಲಿಂಗ್ ಇದೆ, ಸೊ ನನಗಷ್ಟೇ ಗೊತ್ತು. ಸೊ ಅಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವಳಿಂದನೇ ನೆಕ್ಸ್ಟ್ ಕೆಲಸ ಏನು ಅಂತ ಹೇಳ್ಬಿಟ್ಟು 4ನೇ ತಾರೀಕಿಗೆ ಇದೆ, ಅದು ನೆಕ್ಸ್ಟ್ ಮಂತ್ 4ನೇ ತಾರೀಕಿದೆ. ಸೊ ಅವಾಗ ಹೋದ್ಮೇಲೆ ಅದು ಕೂಡ ಅಪ್ಡೇಟ್ ಕೊಡ್ತೀನಿ, ಏನಕ್ಕೆ ಹೋಗಿದೆ, ಏನು ಕೆಲಸ ಅಂತ. ಸೊ ಅದೇನು ಹೊರಗಡೆ ನಿಂತು ಕೆಲಸ ಮಾಡೋದಲ್ಲ, ಸೊ ಇದ್ದಾಗ ಮಾತ್ರ ಹೋಗಿ ಕೆಲಸ ಮಾಡ್ಕೊಂಡು ಬರೋದು. ಸೊ ಅದೇನು ಅಂತ ನಿಮಗೆ ನೆಕ್ಸ್ಟು ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ ಏನು ಅಂತ. ರೀಸೆಂಟಾಗಂತೂ ಮನೆ ಕಡೆ ಈ ಥರ ಅಂದರೆ ಧರ್ಮಸ್ಥಳ ಹೋದೊಂದು ಮೇನ್ ನಮ್ಮದು 6 ಇಯರ್ ಅಲ್ಲ, ನಾನು ಮದುವೆ ಆಗಿ 6 ವರ್ಷದಿಂದ ನನ್ನ ಹಸ್ಬೆಂಡ್ನೇ ಕೇಳ್ತಾ ಇದ್ದೀನಿ ಧರ್ಮಸ್ಥಳ ತೋರಿಸಿ ಅಂತ. ಬಟ್ ತೋರ್ಸೋಣ ಹೋಗೋಣ ಇರು ಅಂತ ಹೇಳಿ 6 ಇಯರ್ ಕಂಪ್ಲೀಟಾಗಿ 7 ಇಯರೇ ಬಂತು ಇವಾಗ. ಸೊ ಮದುವೆ ನಾನು ಹುಟ್ಟಿದಾಗಿಂದನೂ ಹೋಗೋ ಚಾನ್ಸಸ್ಗಳು ತುಂಬ ಇತ್ತು. ಬಟ್ ಆ ಮಂಜುನಾಥ ನಾನು ಕರೆಸ್ಕೊಂಡಿರಲಿಲ್ಲ. ನೋಡೋಣ ಇವಾಗಾದರೂ ಹೋಗಿ ಒಳ್ಳೆ ದರ್ಶನ ಸಿಗುತ್ತಾ ಅಂತ. ನಾನೇನೋ ಒಂದು ಕಾರಣದಿಂದ ಕರೆಸ್ಕೊಳ್ತಾ ಇದ್ದಾರೆ. ಅಂದರೆ 27 ಕಂಪ್ಲೀಟಾಗಿ 28 ನನಗೆ ಇವಾಗ. ನೋಡಿದ್ರೆ 28 ವರ್ಷ ಅಂದರೆ ಯಾರು ನಂಬ್ತಾರೆ? ಇವಾಗೇನೋ ಯಾರಾದರೂ ನಂಬೋದು, ಬಟ್ 1.5 ವರ್ಷದ ಹಿಂದುಗಡೆ ಯಾರು ನಂಬ್ತಿರ್ಲಿಲ್ಲ. ಚಿಕ್ಕ ಮಗುಗೆ ಒಂದು ಮಗು ಆಗ್ಬಿಟ್ಟಿದೆ ಅಂತ ಹೇಳೋರು. ಸೊ ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ನಮ್ಮ ಇನ್ನರ್ ಪ್ರಾಬ್ಲಮ್ಸ್ ಏನು ದಪ್ಪ ಆಗಿದ್ದೀವಿ ಅಷ್ಟೇ. ಸೊ ಏನಿಲ್ಲ, ಹೆಲ್ದಿಯಾಗಿ ದಪ್ಪ ಏನಾಗಿಲ್ಲ. ಆ್ಯಂಡ್ ಇವಾಗ ಸ್ವಲ್ಪ 28 ವರ್ಷ ಆಂಟಿನೇ ಇವರು ಅಂತ ಹೇಳಿ ಅಂದ್ಕೊಳ್ತಾರೆ. ಓಕೆ. ಆ್ಯಂಡ್ ಅದೇ ಓಕೆ. ಈ ಒಂದು ನಾನಿವತ್ತು ಆ್ಯಕ್ಚುಲಿ ಹಸ್ಬೆಂಡಿನ ರೀಲ್ಸ್ ನೋಡ್ತಾ ಗೋಲಿ ಬಜೆ ಮಾಡೋದು ಚೆನ್ನಾಗಿರುತ್ತೆ ಮಂಗಳೂರು ಸ್ಟೈಲಲ್ಲಿ ಅಂತ. ಓಕೆ ನೋಡೋಣ ಅಂತ ರೆಸಿಪಿ ಎಲ್ಲ ತೊಗೊಂಡೆ, ನಾನು ಯೂಟ್ಯೂಬಲ್ಲೇನೋ ತೊಗೊಂಡು ಬರೋದು ಇಟ್ಕೊಂಡಿದ್ದೆ. ಸೊ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲ ರೆಸಿಪಿ ಅಂದರೆ ಎಲ್ಲನೂ ಅದಕ್ಕೆ ಹಾಕಿದ್ದೀನಿ ಆಲ್ರೆಡಿ. ಚೆನ್ನಾಗಿ ಬಂದರೆ ಸಕ್ಸಸ್ಫುಲಿಯಾಗಿ ಸೂಪರ್ ಬಂದರೆ ನಿಮ್ಮ ಜೊತೆ ನೆಕ್ಸ್ಟು ನಾನು ಮಾಡುವಾಗ ಶೇರ್ ಮಾಡ್ತೀನಿ. ನಾನಂತೂ ಇವಾಗ ತಿಂತಾ ಇದ್ದೀನಿ. ಯಾಕೆ ಅಂತಂದರೆ ಇರೋದೊಂದು ಜೀವನ ಗುರು, ತಿಂದೇ ಬಾಯಿ ಕಟ್ಕೊಂಡು ಏನು ಮಾಡೋದಿದೆ ಅಲ್ವಾ. ನನ್ನ ಹಸ್ಬೆಂಡ್ ಅದೆಲ್ಲ ಇಷ್ಟ ಆಗಲ್ಲ. ಅವರು ಏನೇ ಒಂದು ಕರೆದು ಮಾಡಿಬಿಟ್ರು ಟಿಶ್ಯೂ ಹಾಕಿ ಒತ್ತಿ ಎಲ್ಲ ತೆಗೆದುಬಿಟ್ಟು ಆನಂತರ ತಿಂತಾರೆ. ಈ ಗೋಲಿ ಬಜ್ಜಿನೂ ಹಂಗೆ ಮಾಡ್ತಾರೆ. ಹೋದ ಸರಿ ನಾನು ಉದ್ದಿನ ವಡೆ ಮಾಡಿದ್ದೆ. ಸೊ ಅದನ್ನಂತೂ ಜೀವ ತಿಂದುಬಿಟ್ರು ಉದ್ದಿನ ವಡೆನ. ಸೊ 2 ಟಿಶ್ಯೂ ಹಾಕಿ ಒತ್ತಿ ಅದನ್ನು ಅಸ್ಥಿ ಪಂಜರ ಥರ ಆಗಿತ್ತು, ಅದನ್ನೇ ತಿನ್ಕೊಂಡ್ರು. ಸೊ ಇವಾಗ ಗೋಲಿ ಬಜ್ಜಿನ ಏನು ಮಾಡ್ತಾರೆ ಗೊತ್ತಿಲ್ಲ, ಅದು ರೌಂಡಾಗಿರೋದನ್ನ ವಡೆ ಮಾಡ್ಕೊಂಡು ತಿಂತಾರೆ. ನನಗೆ ಗೊತ್ತು ಹಂಗೆ ಮಾಡೋದವರು. ಸೊ ನಾನು ಎಲ್ಲ ಕಮ್ಮಿ ಮಾಡಿದ್ದೇನೆ, ಯಾಕಂದರೆ ನನಗೆ PCOD ಪ್ರಾಬ್ಲಮ್ ಇರೋದ್ರಿಂದ ಆಯಿಲ್ ತಿನ್ನೋ ಆಗಿಲ್ಲ ಆ್ಯಂಡ್ ಸ್ವೀಟ್ಸ್ ಏನು ತಿನ್ನೋ ಆಗಿಲ್ಲ. ಬಟ್ ನಾನು ಹೇಗಾಗಿದ್ದೀನಿ ಅಂದರೆ ಸ್ವೀಟೇ ಜಾಸ್ತಿ ಇಷ್ಟ ಆಗೋದು. ನೀವು ನೋಡ್ಬೋದು ಅದು ಯಾವ ತಿನ್ನಬಾರ್ದು ಅಂತಾರೋ, ಸೊ ಅದನ್ನೇ ತಿನ್ನಂಗಾಗೋದು. ಏನು ಮಾಡೋದಕ್ಕಾಗಲ್ಲ. ಜಾಮೂನ್ ಮಾಡಿ ಇಟ್ಕೊಂಡಿದ್ದೀನಿ ನಿನ್ನೆ. ಬಂದಿತ್ತು ಅಲ್ಲಿ ಮೇಲ್ಗಡೆ ಇತ್ತು ಜಾಮೂನ್ ಪ್ಯಾಕೆಟ್, ನಿನ್ನೆ ತೆಗ್ದೆ ಹಾಗೆ. ಸೊ ತೆಗೆದ ತಕ್ಷಣ ಮಾಡಬೇಕು ಮಮ್ಮಿ, ಜಾಮೂನ್ ಮಾಡು ಮಮ್ಮಿ ಅಂತ. ಯಾಕೆ ಹೇಳಿ, ಅವನು ಕಲ್ಸೋಕ್ಕೆ, ಅವನಿಗೆ ಮೈದಾ ಹಿಟ್ಟು ಕಲಿಸೋದು, ಆಮೇಲೆ ಚಪಾತಿ ಹಿಟ್ಟು ಕಲಿಸೋದು, ಈ ಥರ ಏನಾದರೂ ಒಟ್ಟಲ್ಲಿ ಹಿಟ್ಟು ಕಲಿಸೋದು ಅಂದರೆ ಇಷ್ಟ ಅವನಿಗೆ. ನಾನು ರೊಟ್ಟಿ ಮುದ್ದೆ ಹಿಡಿಯೋದು ಅದರಲ್ಲಿ ಇಷ್ಟ. ಅದನ್ನ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ದ, ಒಂದು ತಿಂದಿಲ್ಲ. ರಾತ್ರಿ ಒಂದು ತಿಂದ. ಸೊ ಇವತ್ತಂತೂ ಕೇಳೇ ಇಲ್ಲ ಅವನು ಕೊಡು ಅಂತ. ಸುಮ್ಮನೆ ಆಟಾಡೋದಷ್ಟೇ. ನಾನು ತುಂಬ ದಿನ ಆಗಿತ್ತು, ಎಕ್ಸ್ಪೈರ್ ಆಗಿಬಿಟ್ರೆ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಹೇಳಿ ಮಾಡಿದೆ. ಹಸ್ಬೆಂಡಿಗೆ ಬಾಕ್ಸಿಗೆ ಒಂದು 5-6 ಹಾಕೊಳ್ಸಿ, ಅವ್ರು ಮೇಡಮ್ ಅವರಿಬ್ಬರು ಶೇರ್ ಮಾಡಿ ತಿಂತಾರೆ ಅಂತ. ಸೊ ಆ್ಯಂಡ್ ಈ ಥರ ಇತ್ತು. ಆ್ಯಂಡ್ ಈ ವಿಡಿಯೋ ಕಂಟಿನ್ಯೂ ಇರುತ್ತೆ. ಆ್ಯಂಡ್ ಈ ಒಂದು ಮಾತು ತುಂಬ ಲ್ಯಾಗಾಗಿ 10 ನಿಮಿಷ ಮಾತಾಡಿದ್ದೀನಿ. 9.25 ನಿಮಿಷ ಮಾತಾಡಿದ್ದೀನಿ. ಇನ್ನು 10 ನಿಮಿಷ ಮಾತಾಡ್ಬಿಡ್ತೀನಿ. 10 ನಿಮಿಷ ಕಂಪ್ಲೀಟಾಗಿ ಮುಗಿಯೋಗೋದು. ಇನ್ನು 10 ನಿಮಿಷ ಏನಾದರೂ ಚೇಂಜ್ ಹಾಕೋಣ. ಆ್ಯಂಡ್ ತುಂಬ ಅಪ್ಡೇಟ್ ಕೊಡೋದಿತ್ತು, ಅದೆಲ್ಲ ಮರ್ತೋಗ್ಬಿಟ್ಟೆ. ಇವಾಗ ತುಂಬ ಫ್ರಸ್ಟ್ರೇಷನ್ ಇರ್ತೀನಿ. ಆ ಒಂದು ಸಿಟ್ಟಲ್ಲಿರುವಾಗ ಮಾತಾಡಿದ್ರೆ ಅದು ಏನಂತ ಬಾಡಿಗೆ ಮನೆ ವಿಷಯ ಆಗಿರ್ಬೋದು. ಅದು ಬಾಡಿಗೆ ಮನೆ ಅಂತ ಅಂದರೆ ನಿಜ ನನಗೆ ಕನಸಲ್ಲೂ ಎಚ್ಚರ ಆದರೆ ಒಂಥರ ಬೆಚ್ಚಿ ಬೀಳ್ತೀನಿ. ಸೊ ಆ ಥರ ಬಾಡಿಗೆ ಮನೆ ಸವಾಸನೆ ಬೇಡ, ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲದೂ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಅಲ್ಲ, ಬಾಡಿಗೆ ಮನೆಯಲ್ಲಿ ಯಾರಿದ್ದಾರೆ ಅವ್ರ ಹಣೆ ಬರೋನೇ ಅಷ್ಟು. ಎಂಥ ಒಳ್ಳೆ ಓನರ್ ಅಂದರೂ ಅವ್ರು ಕೆಟ್ಟ ಬುದ್ಧಿ ತೋರಿಸ್ತಾರೆ, ಅವ್ರು ನಾಯಿ ಬುದ್ಧಿ ತೋರಿಸ್ತಾರೆ ಲಾಸ್ಟ್ ಮಿನಿಟಲ್ಲಿ. ಸೊ ಅವ್ರು ಏನು ಮಾಡೋಕ್ಕಾಗಲ್ಲ ಅಂಥವ್ರನ್ನ. ಮುಂದುಗಡೆನೇ ಓಡಾಡ್ತಿರ್ತಾರೆ, ಅವ್ರ ಮುಖ ನೋಡೋಕ್ಕೂ ಆಗಲ್ಲ ನನಗೆ. ಆ ಥರ ಹೇಸ್ಗೆ ಅನಿಸ್ಬಿಡುತ್ತೆ ಆ ಥರ ಮನುಷ್ಯರು. ಸೊ ಓಕೆ ಬೇಡ,
ಇವಾಗ ಬೇಡ, ಇವಾಗ ಒಳ್ಳೆ ಥರ ಚೆನ್ನಾಗಿ ಹೋಗ್ತಾ ಇದೆ ವ್ಲಾಗು, ಎಲ್ಲೆಲ್ಲೋ ಹೋಗೋದು ಬೇಡ. ಆ್ಯಂಡ್ ಓಕೆ, ಈಗ ನಾನು ಇದನ್ನು ಮಿಕ್ಸ್ ಮಾಡೋಣ. ಏನು ಹಾಕ್ತೀನಿ ಅಂತ ತೋರಿಸಲ್ಲ, ನಾನು ಸುಮ್ಮನೆ ಮಿಕ್ಸ್ ಮಾಡ್ತೀನಿ. ಸೊ ಆ್ಯಂಡ್ ಆಮೇಲೆ ಚೆನ್ನಾಗಿ ಬಂದರೆ ರೆಸಿಪಿ ಶೇರ್ ಮಾಡ್ತೀನಿ. ಓಕೆ, ಬನ್ನಿ. ಈ ಒಂದು ಏನು ಮಂಗಳೂರು ಬಜ್ಜಿದು ಬ್ಯಾಟರ್ ಎಲ್ಲ ರೆಡಿ ಆಯಿತು. ಆ್ಯಂಡ್ ಇದನ್ನು ಮ್ಯಾಗ್ನೇಟ್ ಆಗೋಕ್ಕೆ ಅಂತ ಹೇಳಿ ಒಂದು 2 hour ಅಂತೂ ಬಿಡಬೇಕು, ಚೆನ್ನಾಗದು ನೆನೆಬೇಕು. ಸೊ ತುಂಬ ಏನು ತೆಳ್ಳಗೇನು ಕಲಿಸ್ಕೊಳ್ಳೋದು ಬೇಡ, ಈ ರೇಂಜಿಗಿದ್ರೆ ಸಾಕು. ಅದು ನೆಂದಾದಮೇಲೆ ಸ್ವಲ್ಪ ತಿಳುವಾಗುತ್ತೆ. ಸೊ ಆವಾಗ ನಾವು ಅದನ್ನು ರೆಡಿ ಮಾಡ್ಕೊಂಡ್ರೆ ಆಯಿತು. ಇದನ್ನು ರೆಡಿ ಮಾಡಿಟ್ಟು ಒಂದು 2 hours ಬಿಟ್ಟು ನಂತರ ಮಾಡಿದ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಆಲ್ರೆಡಿ ನಾವು ಮಾಡ್ಕೊ ತಿಂದಿರೋದ್ರಿಂದನೇ ಸಕ್ಕ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಬಂದಿತ್ತು. ಸೊ ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಯಾವುದೇ ಥರ ರೆಸಿಪಿ ಶೇರ್ ಮಾಡ್ಕೊಳ್ಳಲಿಲ್ಲ. ಆ್ಯಂಡ್ ಎಲ್ಲ ಕಲಸಾಯಿತು. ಇವಾಗ ಇದನ್ನು ಒಂದು 2 hour ಎತ್ತಿಡ್ತೀನಿ. ಹಸ್ಬೆಂಡ್ ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಅವ್ರಿಗೆ ಕೂಡ ಖುಷಿಯಾಗಿ ತಿಂತಾರೆ. ಆ್ಯಂಡ್ ಅವರಿಗೂ ಈ ಥರ ಎಲ್ಲ ಇಷ್ಟ, ಬಟ್ ಸ್ವಲ್ಪ ಆಯಿಲ್ ಐಟಮ್ ಎಲ್ಲ ಅವಾಯ್ಡ್ ಮಾಡ್ತಾರೆ. ನಾನೇ ಸ್ವಲ್ಪ ಫೋರ್ಸಬಲಿ ತಿನ್ನಿಸ್ತೀನಿ ಅಂತ ಹೇಳ್ಬೋದು. ಸ್ವಲ್ಪ ವೇಟ್ ಗೇನ್ ಆಗಿದ್ದಾರೆ, ಅವರು ಜಾಸ್ತಿನೇ ಆಗಿದ್ದಾರೆ. ಆ್ಯಂಡ್ ಕಮ್ಮಿ ಮಾಡಬೇಕಂತ ಅಂದರೆ ನಾನು ಯೋಗ ಜಿಮ್ಗೆಲ್ಲ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮನೇಲಿ ಎಷ್ಟೇ ನೀವು ಫುಡ್ ಕಂಟ್ರೋಲ್ ಮಾಡಿದ್ರೂ ಅವರು ಸಣ್ಣ ಆಗಲ್ಲ. ಯಾಕಂತ ಅಂದರೆ ಒಂದು ಟೈಮಲ್ಲಿ ಎಲ್ಲನೂ ಬಿಟ್ಟು ಬಾಯಿ ಕಟ್ಕೊಂಡು ಏನು ಮಾಡಬೇಕಿದೆ ಅಂತ ಹೇಳಿ ನನಗೆ ಅನಿಸ್ಬಿಡುತ್ತೆ. ಸೊ ಅವ್ರು ಹೆಲ್ತ್ ವಿಷಯಕ್ಕೆ ಬಂದರೆ ನಾನು ಸ್ವಲ್ಪ ಈ ಥರ ಕೇರ್ ಮಾಡ್ತೀನಿ. ಬಟ್ ಈ ಥರ ಏನಾದರೂ ನಾವೇನು ಯಾವಾಗಲೂ ಈ ಥರ ಆಯಿಲ್ ಫುಡ್ ತಿನ್ನಲ್ಲ, ರೇರ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ತಿನ್ನಿ ಅಂತ ನಾನೇ ಫೋರ್ಸಬಲ್ ಆಗಿ ತಿನ್ನಿಸ್ತೀನಿ. ಸೊ ಆ್ಯಂಡ್ ಇವಾಗ ಇದನ್ನು ಕಲಸಿದ್ದೆಲ್ಲ ಆಯಿತು. ಆ್ಯಂಡ್ ಇವಾಗ ಒಂದು 2 hours ನೆನೆ ಇಟ್ಟು ಆನಂತರ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಒಂದು ಸರಿ ಟ್ರೈ ಮಾಡಿ. ನೆಕ್ಸ್ಟು ನಿಮಗೆ ನಾನೇನಾದರೂ ರೆಸಿಪಿ ಬೇಕಂತ ಅಂದರೆ ನೆಕ್ಸ್ಟ್ ಶೇರ್ ಮಾಡ್ತೀನಿ. ಆ್ಯಂಡ್ ಸಂಜೆ ಹಸ್ಬೆಂಡ್ ಬಂದ ತಕ್ಷಣ ಇವಾಗ ರೆಡಿ ಮಾಡಿದ್ದೀನಿ ಮಂಗಳೂರು ಬೋಂಡ. ನೋಡ್ಬೋದು ನೀವು. ನಾನು ಆ್ಯಕ್ಚುಲಿ ಹೆಂಗೆ ಬರುತ್ತೋ ಅಂತ ನನಗೆ ಒಂದೇನು ಗೊತ್ತಾ, ಆ ರೆಸಿಪಿ ತೋರಿಸಿದಂಗೆ ನಾನು ಸೋಡಾ ಹಾಕೋದನ್ನ ಮರೆತುಬಿಟ್ಟೆ. ಆ್ಯಂಡ್ ಅದನ್ನು ನಾನು ಲಾಸ್ಟ್ ಮಿನಿಟಲ್ಲಿ ಯಾರು ಸಖತ್ ಇರಿಟೇಷನ್ ಮಾಡ್ತಾಯಿದ್ದಾರೆ, ಫುಲ್ ಹಾರ್ನ್ ಮಾಡ್ತಾಯಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಸೊ ಏನು ಮಾಡೋಕ್ಕಾಗಲ್ಲ, ಮನೆ ಅಂತ ಅಂದ್ರೆ ರೋಡ್ ಅಂತ ಮೇನ್ ರೋಡ್ ಪಕ್ಕನೇ ಇರೋದ್ರಿಂದ ಸೊ ಈ ಥರ ಎಲ್ಲ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಮಿನಿಟಲ್ಲಿ ನಾನು ಸೋಡಾನ ಆ್ಯಡ್ ಮಾಡಿದೆ. ಆದರೂ ಜಾಸ್ತಿ ನಾವು ಸೋಡಾನ ತಿನ್ನಲ್ಲ, ಅವಾಯ್ಡ್ ಮಾಡ್ತೀವಿ. ಸೊ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಒಂದೇ ಚಿಟಿಕೆ ಅಷ್ಟು, ಚಿಕ್ಕದೊಂದು ಚಿಟಿಕೆ ಅಷ್ಟು ಹಾಕ್ಕೊಂಡೆ. ಸೊ ಇವಾಗ ಲೈಟ್ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಒಂದು ಬೋಂಡನ ಕರ್ಕೊಬೇಕಾಗತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ರೆಸಿಪಿನ ಹೀಗೆ ಹೇಳಬೇಕಂತ ಅಂದರೆ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಒಂದು 2 ಕಪ್ಪಿಗೆ ಮೈದಾ ಹಾಕ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ, ಆ್ಯಂಡ್ ಕರಿಬೇವು ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ, ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಚಿಕ್ಕದಾಗೆಲ್ಲನೂ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಆಯಿಲ್ ಬಿಟ್ಕೊಂಡು ನೀವು ಇದನ್ನು ಮೊಸರಲ್ಲೇ ಕಲಿಸ್ಬೇಕಾಗತ್ತೆ. ಆಮೇಲೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ನೀರು ಹಾಕೊಬೋದು. ಸೊ ಇದನ್ನೆಲ್ಲ ಈ ಥರ ಅಂದರೆ ಉಪ್ಪು ಸರಿಯಾಗಿ ನೋಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು 2 hours ಬಿಟ್ಟು ಮಾಡಿಬಿಟ್ರೆ ಆಯಿತು. ಇನ್ನೊಂದು ಸರಿ ಮಾಡುವಾಗ ನಿಮ್ಮ ಜೊತೆ ಫುಲ್ ಶೇರ್ ಮಾಡ್ತೀನಿ ವಿಡಿಯೋನ, ರೆಸಿಪಿನ ಯಾವುದೇ ಥರ ಮಾಡಿದೆ ಅಂತ ಹೇಳಿ. ಸೊ ನಿಮಗೆ ಕನ್ಫ್ಯೂಸ್ ಇತ್ತು ಅಂತ ಅಂದರೆ ಇವಾಗ ಬೇಡ, ನೆಕ್ಸ್ಟ್ ನಾವು ಮಾಡುವಾಗ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿ ಬಂದಿತ್ತು ಮಾತ್ರ. ನಂಗೆ ಸಖತ್ ಇಷ್ಟ ಆಯಿತು. ಬಟ್ ಸ್ವಲ್ಪ ಆಯಿಲ್ ಫುಡ್ನ ತಿನ್ಬೋದು, ಬಟ್ ಎಷ್ಟು ಹೊತ್ತು ತಿನ್ನೋಕ್ಕಾಗತ್ತೆ, ಸ್ವಲ್ಪ ಹೆವಿ ಅನ್ನಿಸ್ತು. ಬಟ್ ಓಕೆ, ತುಂಬ ಟೇಸ್ಟ್ ಸಖತ್ತಾಗಿತ್ತು. ಟೇಸ್ಟ್ ನೋಡೋಕೆ ಹೋದರೆ ಹೊಟ್ಟೆ ಕೇಳಲ್ಲ, ಹೊಟ್ಟೆಗೆ ಬೇಕಂತ ಅಂದರೆ ಅದು ಹಾಗೆ ಒಂದೊಂದು ಪ್ರಾಬ್ಲಮ್ಸು ಇರುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಫೈನಲಿ ಅಂದ್ಕೊಂಡಂಗೆ ಮಂಗಳೂರು ಬಜ್ಜಿ ಮಾಡಿದೆ. ಸೊ ಜಾಸ್ತಿನೇ ಆಗಿಬಿಟ್ಟಿತ್ತು, ಹೀಟ್ ಸ್ವಲ್ಪ ಮಿಕ್ಕಿತ್ತು. ಸೊ ಅದನ್ನ ಏನು ಮಾಡೋದಂತ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೋಡೋಣ ಅದೇನಾದರೂ ಮತ್ತು ನಿಜ ನನಗೆ ಕಂಟಿನ್ಯೂಸ್ಲಿ ತಿನ್ನೋಂಗಾಗಲ್ಲ. ಹೀಗೆ ತಿಂಗಳಿಗೆ 1 ಸರಿ 2 ಸರಿ ತಿನ್ಬೋದು ಆಯಿಲ್ ಫುಡ್ ಜಾಸ್ತಿ. ವಡೆ ಆಗಿರ್ಬೋದು, ಬೋಂಡ ಅಂತ ನಮ್ಮ ಮನೇಲಿ ಮಾಡೋದೇ ಇಲ್ಲ. ಈರುಳ್ಳಿ ಪಕೋಡ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ರೇರ್ ಮಾಡೋದು. ಸೊ ಈ ಥರ ಮಾಡೋದು ಸ್ವಲ್ಪ ರೇರೆ. ಸೊ ಅದಕ್ಕೋಸ್ಕರ ಅದ್ರ ಪರವಾಗಿಲ್ಲ ಅಂತ ಹೇಳಿ ಮನ್ವಿ ತಲೆ ಚಿಪ್ಸ್ ತಿಂತಾ ಇದ್ದಾನೆ. ಆ್ಯಂಡ್ ಅವನಿಗೆ ಇನ್ನು ತೋರಿಸಿಲ್ಲ ನಾನು ಬೋಂಡ ಮಾಡಿರೋದು. ಸೊ ಒಂದು ಕಾಯಿ ಚಟ್ನಿ ಕೂಡ ರೆಡಿ ಇತ್ತು, ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದು ಗುರುವಾರ ಮಾರ್ನಿಂಗ್ ನಾನು ತುಂಬ ಚೆನ್ನಾಗಿತ್ತು, ಪೂಜೆ ಎಲ್ಲ ಮಾಡಿದ್ದೆ. ಗುರುವಾರ ಆಗಿರೋದ್ರಿಂದ ನನ್ನ ಆರಾಧ್ಯ ದೈವವಾಗಿರೋ ರಾಘವೇಂದ್ರ ಸ್ವಾಮಿ ಹಾಗೆ ಬಾಬಾ ಅವ್ರದ್ದು ವಾರ ಆಗಿರೋದ್ರಿಂದ ಇವತ್ತು ವಿಶೇಷವಾಗಿ ಎಲ್ಲ ಪೂಜೆ ಮಾಡಿದ್ದಾಯಿತು. ನೀವು ಕಳ್ಸಿದ ಗಿಡ ನೋಡ್ಬೋದು, 3 ಮೊಳಕೆ ಬಂದಿದೆ. ಸೊ ಯಾವುದನ್ನು ಊರಿಗೆ ತೊಗೊಳೋಕ್ಕಾಗೇ ಇಲ್ಲ, 3 ಮೊಳಕೆ ಬಂದಿದೆ. ಇವಾಗ ದೇವ್ರ ತಲೆ ಮೇಲೆ ಒಂದು ಕಾಯಿ ಇದೆ. ಸೊ ಅದೇನು ಬಂದಿಲ್ಲ, ಬಟ್
ಅದು ಊರಲ್ಲಿ ಏನು ಪೂಜೆ ಮಾಡ್ತಿದ್ದು ತೊಗೊಂಡೋದಾಗ, ಸೊ ಅದನ್ನೇ ಇದನ್ನೇ ಇಟ್ಟಿದ್ದೀನಿ. ಸೊ ಈ ಥರ ಎಲ್ಲ ಪೂಜೆ ಮಾಡಿದ್ದಾಯಿತು. ಆ್ಯಂಡ್ ರಾಘವೇಂದ್ರ ಸ್ವಾಮಿ ಫೋಟೋ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೆ. ನನಗಂತೂ ಏನೋ ಒಂಥರ ತುಂಬ ಇಷ್ಟ ಆಯಿತು ಈ ಥರ ಎಲ್ಲ. ನನಗೂ ಕೂಡ ಇಷ್ಟನೇ ಈ ಥರ ಎಲ್ಲ ಹೂವಾಗಿ ಪೂಜೆ ಮಾಡೋಕ್ಕೆ. ಇವಾಗ ಜಸ್ಟ್ ಮನೆ ಬಂದ್ವಿ. ಮನೆ ಬಂದ ತಕ್ಷಣ ಒಂದು ಮೆರಕಲ್ ತರಿಸ್ತು ನಿಮಗೆ ಆ್ಯಕ್ಚುಲಿ. ನೋಡಿ ನೀವೇನೆ ಹೋಗಿದ್ನಲ್ಲ. ಸೊ ಈ ಒಂದು ಹಾರ ಹಿಂಗೆ ಹಾಕಿದ್ದೆ. ಸೊ ಎಲ್ಲನೂ ಕೆಳಗಡೆ ಬಿದ್ದಿದೆ. ಆ್ಯಂಡ್ ನೋಡ್ಬೋದು ನೀವು, ರಾಘವೇಂದ್ರ ಸ್ವಾಮಿಯವರು ಪ್ರಸಾದ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಈ ಒಂದು ಏನು ಪ್ರಸಾದ ಕೊಡ್ತು ರಾಘವೇಂದ್ರ ಸ್ವಾಮಿ ಅಂತ ಹೇಳಿ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ನನಗೆ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟ್ರೊಳಗನೆ ಈ ಒಂದು ಪ್ರಸಾದ ಆಗಿದೆ. ಸೊ ನಾನು ಅನ್ಕೊಂಡಿದ್ದಷ್ಟೇ, ಅದು ನೀವು ಯಾವ ಥರ ಬಿಲಿ ಮಾಡ್ತಿರೋ ಗೊತ್ತಿಲ್ಲ, ನಂಗೆ ಮಾತ್ರ ರಾಘವೇಂದ್ರ ಸ್ವಾಮಿ ಮೇಲೆ ತುಂಬ ನಂಬಿಕೆ ಇದೆ. ಸೊ ಅವ್ರು ನನಗೆ ನನ್ನ ಲೈಫಲ್ಲಿ ಏನೋ ಒಂದು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ನಾನು ಏನು ಕೇಳ್ಕೊಂಡಿದ್ದೆ ಅದನ್ನು ಮಾತ್ರ. ಸೊ ಅದು ನನಗೆ ಗೊತ್ತಾಗಿದೆ, ಇವಾಗಲ್ಲ ಯಾವಾಗಲೂ ಗೊತ್ತಾಗಿದೆ. ಬಟ್ ಅದೊಂದು ಖುಷಿ ಇದೆ ನನಗೆ. ಆ್ಯಂಡ್ ಖುಷಿ ಆಯಿತು. ನೋಡಿ ಹಾರ ಬಿದ್ದಿದೆ. ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದೆ ಮೇಲ್ಗಡೆ. ಇದು ಖುಷಿ ಆಯಿತು. ಇರೋ ಮುಟ್ಟಬಾರ್ದಕ್ಕಂತ ಒಂದು ನಿಮಿಷ ಇರು, ನಾ ಹಾಕೋಣ ಹಂಗೇನೆ. ಅದನ್ನು ಹಾಗೆ ಹಾಕ್ಬಿಡ್ತೀನಿ, ಯಾಕಂದರೆ ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದು ರಾಘವೇಂದ್ರ ಸ್ವಾಮಿಗೆ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ಅಲ್ಲೇ ಹಾಕ್ಬಿಡ್ತೀನಿ. ಆ್ಯಂಡ್